ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಭಾರತದ ಮಹಾನ್ ಸಂತರು ಹಾಗೂ ದ್ವೈತ ತತ್ವದ ಪ್ರಮುಖ ಆಚಾರ್ಯರು. ಅವರ ಮೂಲ ಹೆಸರು ವೆಂಕಟನಾಥ್. ಕ್ರಿಶ 1595ರಲ್ಲಿ ತಮಿಳುನಾಡಿನ ಭುವನಗಿರಿಯಲ್ಲಿ ಜನಿಸಿದರು. ಬಾಲ್ಯದಿಂದಲೇ ಅಪಾರ ಬುದ್ಧಿಮತ್ತೆ, ಸಂಸ್ಕೃತ ಜ್ಞಾನ ಮತ್ತು ವೇದಾಭ್ಯಾಸದಲ್ಲಿ ಪ್ರಾವೀಣ್ಯತೆ ಹೊಂದಿದ್ದರು. ತಂದೆಯಾದ ತಿಮ್ಮಣ್ಣಾಚಾರ್ಯರು ಅವರ ಮೊದಲ ಗುರುಗಳು. ನಂತರ ಶ್ರೀ ಸುಧೀಂದ್ರ ತೀರ್ಥರ ಶಿಷ್ಯರಾಗಿ ಸನ್ಯಾಸ ದೀಕ್ಷೆ ಪಡೆದು ರಾಘವೇಂದ್ರ ತೀರ್ಥ ಎಂಬ ಹೆಸರನ್ನು ಪಡೆದರು. ಗುರು ರಾಘವೇಂದ್ರ ಸ್ವಾಮಿಗಳು ವೇದ, ಉಪನಿಷತ್, ಭಗವದ್ಗೀತೆ ಹಾಗೂ ಮಧ್ವಾಚಾರ್ಯರ ದರ್ಶನವನ್ನು ಆಳವಾಗಿ ಬೋಧಿಸಿದರು. ಅವರು ಬರೆದ ಗ್ರಂಥಗಳು ಇಂದು ಕೂಡ ತತ್ವಶಾಸ್ತ್ರದಲ್ಲಿ ಮಹತ್ವ ಪಡೆದಿವೆ. ಗುರುಗಳು ತಮ್ಮ ಜೀವನದಲ್ಲಿ ಅನೇಕ ಪವಾಡಗಳನ್ನು ಮಾಡಿ ಭಕ್ತರಿಗೆ ಧೈರ್ಯ ಮತ್ತು ಭಕ್ತಿ ನೀಡಿದರು. ದೀನರು, ರೋಗಿಗಳು ಹಾಗೂ ದುಃಖಿತರಿಗೆ ಸಹಾಯ ಮಾಡುವುದೇ ಅವರ ಧ್ಯೇಯವಾಗಿತ್ತು. ಕ್ರಿಶ 1671ರಲ್ಲಿ ಮಂತ್ರಾಲಯದಲ್ಲಿ ಜೀವಂತ ವೃಂದಾವನ ಪ್ರವೇಶ ಮಾಡಿ, ನಾನು ಸದಾಕಾಲ ಇಲ್ಲಿ ಭಕ್ತರ ರಕ್ಷಣೆಗೆ ಇರುವೆ ಎಂದು ಭರವಸೆ ನೀಡಿದರು. ಇಂದಿಗೂ ಗುರು ರಾಘವೇಂದ್ರ ಸ್ವಾಮಿಗಳು ಭಕ್ತರ ಜೀವನದಲ್ಲಿ ನಂಬಿಕೆ ಮತ್ತು ಶಕ್ತಿಯ ಮೂಲವಾಗಿದ್ದಾರೆ.